ನಾಳೆ ನಿನ್ನ ಎಕ್ಸಾಮ್, ನಾಳೆ ನಿನ್ನ ಲೈಫ್ ನ ಈಸಿಯೆಸ್ಟ್ ಪೇಪರ್ ನ ಬರೆಯೋಕ್ ಹೋಗ್ತಿದ್ಯಾ? ಆ ಈಸಿ ಪೇಪರ? ನಾಳೆ ಪೇಪರ್ ಕಷ್ಟ ಕಷ್ಟ ಅಂತ ಕಷ್ಟ ಪಡ್ತಿದ್ರೆ, ಟೆನ್ಷನ್ ನಲ್ಲಿದ್ರೆ ನೀವೇನ್ ಸರ್ ಈಸಿ ಅಂತಿದ್ದೀರಾ? ನಾನಿನ್ನು ಸರಿಯಾಗಿ ಓದಿಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿಲ್ಲ, ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ, ನನ್ ಫ್ರೆಂಡ್ ಆದ್ರೆ ಬುಕ್ ಪೂರ್ತಿ ಓದ್ಬಿಟ್ಟಿದ್ದಾನೆ, ನಾನೇನ ಅಂದ್ರೆ ಸ್ವಲ್ಪ ಚಾಪ್ಟರ್ಸೇ ಓದಿರೋದು ಅಂತೀಯಾ? ನಿಂತ್ಕೋ, ಸ್ವಲ್ಪ ನಿಂತ್ಕೋ. ಯಾಕೆ ತುಂಬಾ ಟೆನ್ಷನ್ ತಗೊಳ್ತೀಯಾ? ಯಾರ್ದು ಕೂಡ ಪೂರ್ತಿ ಸಿಲೆಬಸ್ ಆಗಲ್ಲ. ಈವನ್ ಟಾಪರ್ ಆಗಿದ್ರು ಕೂಡ ಬಿಲೀವ್ ಮೀ, ಏನೋ ಒಂದು ಅಲ್ಪ ಸ್ವಲ್ಪ ಆದ್ರೂ ಉಳಿದ್ಬಿಟ್ಟಿರುತ್ತೆ. ನಿನ್ಗೊಂದ್ ಮಾತು, ಕಡಿಮೆ ಓದಿ ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ಗೆ ಆನ್ಸರ್ ಮಾಡೋರ್ನ ಲೆಜೆಂಡ್ ಅಂತಾರೆ. ನೀನೊಬ್ಬ ಲೆಜೆಂಡ್. ಸಿಲೆಬಸ್ ಪೂರ್ತಿ ಮಾಡೋಕಾಗ್ಲಿಲ್ವಾ? ಇಟ್ಸ್ ಓಕೆ. ನೀನೆಷ್ಟು ಓದಿದ್ಯೋ ಅಷ್ಟನ್ನು ನಾಳೆ ನಿನ್ನ ಎಕ್ಸಾಮ್ ಅಲ್ಲಿ 100% ಅಲ್ಲ 200% ಎಫರ್ಟ್ ಹಾಕ್ಬೇಕು. ನೀನ್ ಯಾಕೆ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು ಅಂತ ನಿನಗ್ ಗೊತ್ತಲ್ವಾ? ನೀನ್ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ನಿನ್ನನ್ನ ಅವಮಾನ ಮಾಡ್ದೋರನ್ನ ತುಳಿಯೋದಕ್ಕಲ್ಲ, ಅದ್ರ ಬದಲು ನಿನ್ನ ಮಾರ್ಕ್ಸ್ ನೋಡಿ ನಿನ್ನನ್ನ ತುಳಿಬೇಕು ಅಂತ ಅಂದ್ಕೊಳ್ಳೋಕು ಭಯ ಪಡ್ಬೇಕು. ನಿನ್ನ ಮಾರ್ಕ್ಸ್ ಮೂಲಕ ನಿನ್ನನ್ನ ಅವಮಾನ ಮಾಡ್ಬೇಕು ಅಂದ್ಕೊಳ್ಳೋರು ಕೂಡ ನಾಚಿಕೆ ಪಡೋ ರೀತಿ ಮಾಡಿ ಪ್ರತಿಯೊಬ್ಬ ಮನುಷ್ಯನ್ಗೂ ಗೊತ್ತಾಗ್ಬೇಕು ಯಾರೆಲ್ಲ ನಿನ್ನನ್ನ ಇವನ್ ಕೈಯಲ್ಲಿ ಏನು ಆಗಲ್ಲ, ಯಾವ್ದಕ್ಕೂ ಉಪಯೋಗಕ್ಕೆ ಬರಲ್ಲ, ದಂಡ್ಪಿಂಡ ಅಂದೋರೆಲ್ಲ ತಪ್ಪು ಅಂತ ಪ್ರೂವ್ ಮಾಡೋದ್ ತೋರಿಸ್ಬೇಕು. ನೀನು ನಿನ್ನ ರಿಸಲ್ಟ್ ಅವರ ಮುಖಕ್ಕೆ ಹೊಡೆದಂಗಿರ್ಬೇಕು. ಆಗ್ಲೇ ಆಡಿದ ಪ್ರತಿ ಬಾಯಿ ಮುಚ್ಚೋದು. ಎಕ್ಸಾಮ್ ಎಂಡ್ ಮೂಮೆಂಟ್ ವರ್ಗು, ಯಾವಾಗ ಟೀಚರ್ ಬಂದು ನಿನ್ನ ಹತ್ರ ಪೇಪರ್ ಕಿತ್ಕೊಳ್ಳೋವರೆಗೂ ಬರೀತಾನೆ ಇರೋ. ಕೈ ನೋವು ಬರ್ತಿದೆ, ತಲೆನೋವು ಬರ್ತಿದೆ, ಫ್ರೆಂಡ್ ಹೋದ, ಇದ್ಯಾವುದು ಹೇಳ್ದೆ, ಕೊನೆ ಸೆಕೆಂಡ್ ವರ್ಗು ಬರೀತಾನೆ ಇರೋ. ಯಾವ್ದಾದ್ರು ಮೊಮೆಂಟ್ ನಲ್ಲಿ ನನ್ ಕೈಯಲ್ಲಿ ಆಗ್ತಿಲ್ಲ ಅಂದ್ರೆ ಒಂದೇ ಒಂದ್ಸತಿ ನಿನ್ ತಂದೆ ತಾಯಿ ಮುಖದಲ್ಲಿ ಆ ಸ್ಮೈಲ್ ನ ಇಮ್ಯಾಜಿನ್ ಮಾಡ್ಕೋ. ನಿನ್ ಪೇರೆಂಟ್ಸ್ ಕೈಗೆ ನಿನ್ನ 95% ರಿಸಲ್ಟ್ ಶೀಟ್ ನ ಕೊಟ್ರೆ, ಅವರ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಜೊತೆ ಅವ್ರ ಮುಂದೆ ಹೋದ್ರೆ ಪ್ರೌಡ್ ಫೀಲಿಂಗ್ ಹೇಗಿರುತ್ತೆ? ಆಲ್ ದ ಬೆಸ್ಟ್. ಹೋಗಿ ಎಕ್ಸಾಮ್ ಬರಿ, ನೀವೇನು ಅಂತ ಇಡೀ ಜಗತ್ತಿಗೆ ತೋರಿಸಿ, ಎಸ್ ಐ ಬಿಲೀವ್ ಐ ಕ್ಯಾನ್ ಡೂ ಇಟ್ ಅಂತ ಮುಂದಕ್ಕೆ ಹೋಗ್ತಿರು.